ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸರ್. ಮೊನ್ನೆ ರಾಜಣ್ಣ ಅವರು ಹೇಳ್ತಾರೆ ಮಂಡಳಿಯನ್ನ ಎಸಿಸಿಯಿಂದ ಕಳಿಸಿದ್ರು ಒಪ್ಕೊಳ್ಳೋದಕ್ಕೆ ನಾವೇನು ಗುಲಾಮ್ರ ಅನ್ನುವಂಥ ಪ್ರಶ್ನೆ ಸಚಿವರ ಬಾಯಿಂದ ಬರ್ತಾ ಇದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ACC ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ACCನೇ ಅದನ್ನು ಅವ್ರಿಗೆ ಭಾಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಯನ್ನು ಗಮನಿಸ್ತದೆ. ಪದೇ ಪದೇ ರಿಪೀಟ್ ಆಗ್ತಾರೆ. ಈಗ ಕಾರ್ಯಕರ್ತರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಸರ್, ರಾಜಣ್ಣ ಅವ್ರ ಮೇಲೆ. ಹಿಂದೆ DCM ವಿಚಾರ ಆದಾಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರ ಮೇಲೆ ಏನು ಆಕ್ಷನ್ ಆಗಲಿಲ್ಲ, ನೋಟಿಸು ಕೊಟ್ಟಿಲ್ಲ. ಯಾಕೆ ಈಗ ಮಾತಾಡ್ತಿದ್ದೀರ ಅಂತ ಕೇಳ್ತಾ ಇಲ್ಲ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ನಾನು. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ MLAಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಹೌದಾ? ನಾನು ಸಂಪರ್ಕದಲ್ಲಿರೋದು ಗೊತ್ತಿಲ್ಲ ಅವ್ರಿಗೆ. ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಲ್ಲ, ಹೇಳಿದ್ದು ನಾನು ಸಂಪರ್ಕ ಅಂದ್ಬಿಟ್ಬಿಟ್ಟಿದ್ದಾರೆ ಅವರು. ನಾವು ಪಟ್ಟಿ ಹೇಳ್ಬೇಕಾ? ಬೇಡ. ಈಗ ಸಲೀಂ, ನೀವು ಸಂಪರ್ಕದಲ್ಲಿಲ್ವಾ? ಸರ್, ನಿಮ್ಮ KM ರಾಜಣ್ಣ ಅವರು ಚುನಾವಣೆ ಕೊಟ್ಟು ಈ ರೀತಿಯಾದ ಯಾವುದೇ ಸಿನಿಮಾಗಳನ್ನ ಕಳೆದ 10 ವರ್ಷಗಳಿಂದ ಕೊಟ್ಟಿಲ್ಲ. ಆದರೆ ಪಕ್ಷ ನಿಮ್ಮದೇ ಇರಬೇಕಾದ್ರೆ, ರಾಜ್ಯ ಸರ್ಕಾರ ನಿಮ್ಮದೇ ಇರಬೇಕಾದ್ರೆ ಈ ರೀತಿಯಾದ ಎಂಬರಾಸಿಂಗ್ ಸ್ಟೇಟ್ಮೆಂಟ್ಗಳು ಮಾಡ್ತಿರೋದು ನಿಮಗಿದು. ಈಸ್ ಎ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಈಗೆಲ್ಲ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಡ್ತಾರೆ. ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಗಮನಿಸಿದ್ದಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸಿ.